ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಿ ಮಾವರ್. ಸೊ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದ ಹೋಲ್ ಪಾಯಿಂಟ್ ಆಫ್ ದಿಸ್ ವಿಡಿಯೋ ಈಸ್ ಟು ಬಿ ಕಾನ್ಫಿಡೆಂಟ್ ಇನ್ ಯೋರ್ ಓನ್ ಸ್ಕಿನ್, ಟು ಲವ್ ಯೋರ್ ಸೆಲ್ಫ್, ಟು ಪ್ಯಾಂಪರ್ ಯೋರ್ ಸೆಲ್ಫ್. ದಟ್ಸ್ ಇಟ್. ಇಷ್ಟೇ ಈ ಹೋಲ್ ವಿಡಿಯೋ ಕಾನ್ಸೆಪ್ಟ್. ಏನಕ್ಕೆ ಅಂತ ಅಂದರೆ, ನನಗೆ ಇದನ್ನು ಮಾಡಬೇಕು ಅಂತನಾದರೂ ಯಾಕೆ ಅನಿಸ್ತು ಅಂತ ಅಂದರೆ, ಇಟ್ಸ್ ಬೀನ್ 6 to 7 days ನಾನು ನನ್ನ ರೂಮಲ್ಲೇ ಇರ್ತೀನಿ, ಜಾಸ್ತಿ ಹೊರಗೆ ಹೋಗೋದಿಲ್ಲ. ದೇರ್ ಆರ್ ಸಮ್ ಡೇಸ್ ಆಯಿತಾ, ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಎಲ್ಲ ನೆಮ್ಮದಿಯಾಗಿರುತ್ತೆ, ಬಟ್ ಸ್ಟಿಲ್ ನಿಮಗೆ ಎಂಟಿ ಫೀಲ್ ಆಗುತ್ತೆ, ಲೋನ್ಲಿ ಫೀಲ್ ಆಗುತ್ತೆ. ಅದು ನಾರ್ಮಲ್ ಆಯಿತಾ. ಸುತ್ತಮುತ್ತ ಜನ ಇದ್ದರೂ ಯು ಫೀಲ್ ಲೋನ್ಲಿ, ಎಂಟಿ. ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ನಂಗೆ ಗೊತ್ತು ತುಂಬ ಜನ ನನ್ನ ಥರನೇ ಫೀಲ್ ಆಗ್ತೀರಾ ಅಂತ, ಬಟ್ ವಿ ಆರ್ ಹ್ಯೂಮನ್ಸ್ ಆ್ಯಂಡ್ ಇಟ್ ಈಸ್ ಓಕೆ ಆ್ಯಂಡ್ ಇಟ್ ಈಸ್ ನಾರ್ಮಲ್. ಏನೂ ತಪ್ಪಿಲ್ಲ ಅದರಲ್ಲಿ. ಇಟ್ ಹ್ಯಾಪನ್ಸ್ ಆಯಿತಾ. ಸಮ್ ಡೇಸ್ ನೀವು ಬ್ರೇಕ್ ಡೌನ್ ಆಗ್ತೀರಾ, ಎನರ್ಜಿ ಡ್ರೈನ್ಡ್ ಫೀಲ್ ಆಗುತ್ತೆ, ಲೋ ಫೀಲ್ ಆಗ್ತೀರಾ, ವೇರ್ ಯು ಜಸ್ಟ್ ಫೀಲ್ ಲೈಕ್ ಲಾಕಿಂಗ್ ಯುವರ್ ಸೆಲ್ಫ್ ಇನ್ ಅ ರೂಮ್ ಆ್ಯಂಡ್ ಯು ಡೋಂಟ್ ವಾಂಟ್ ಟು ಟಾಕ್ ಟು ಎನಿಬಡಿ. ಸುಮ್ಮನೆ ಐಸೋಲೇಟ್ ಆಗಿರಬೇಕು ಅಂತ ಅನಿಸುತ್ತೆ. ಹಾಗೆ ಆ ಫೇಸಲ್ಲಿ ಇದ್ದೀನಿ ಕರೆಂಟ್ಲಿ ನಾನು. ಐ ಸ್ಟಾರ್ಟೆಡ್ ರೀಡಿಂಗ್ ಬುಕ್ ಟು ನೋ ಯುವರ್ ಸೆಲ್ಫ್ ಅಂತ, ಸ್ವಾಮಿ ಸಚ್ಚಿದಾನಂದ ಅವ್ರದ್ದು. ಸೊ ದಟ್ ಇದು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡಲಿ ನನ್ನ ಲೈಫ್ಗೆ ಅನ್ನೋ ಕಾರಣಕ್ಕೆ ಮಲಗಬೇಕಾದ್ರೆ ಇದನ್ನು ಓದ್ಬಿಟ್ಟು ಮಲಗ್ತಾ ಇದ್ದೀನಿ. ಹಾಗೆ ತುಂಬ ಜನ ನನ್ನ ಸ್ಕಿನ್ ಕೇರ್ ರೋಟೀನ್ನ ಕೂಡ ಕೇಳಿದ್ರಿ. ಅದೇ ಕಾರಣಕ್ಕೆ ನಾನು ಹೆಂಗಿದ್ದೋ ಹಾಗೆ ಬಂದು ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ದಟ್ ಐ ಹ್ಯಾವ್ ಇಂಪರ್ಫೆಕ್ಟ್ ಸ್ಕಿನ್ ಅಂತ. ಐ ಹ್ಯಾವ್ ಎನ್ ಇಂಪರ್ಫೆಕ್ಟ್ ಲೈಫ್ ಸ್ಟೈಲ್ ಟು. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಯು ಕ್ಯಾನ್ ಸಿ ನನ್ನ ಹೇರ್ ಎಷ್ಟು ಆಯಿಲಿ ಆಗಿದೆ, ನನ್ನ ಫೇಸ್ನಲ್ಲಿ ಎಷ್ಟು ಆ್ಯಕ್ನೆ ಇದೆ, ಸ್ಕಾರ್ಸ್ ಇದೆ, ಟೆಕ್ಸ್ಚರ್ಡ್ ಸ್ಕಿನ್ ಇದೆ ನನಗೆ. ಹಾಗೆ ನನ್ನ ಕೈ ನೋಡಿ, 3 ನೇಲ್ ಬ್ರೇಕ್ ಆಗಿದೆ. ಮನೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅಫ್ಕೋರ್ಸ್ ಜಾಸ್ತಿ ದಿನ ನೇಲ್ ಉಳ್ಕೊಳ್ಳಲ್ಲ. ವಾಟರಲ್ಲಿ ಜಾಸ್ತಿ ಕೆಲಸ ಇದ್ದಾಗ ನೇಲು ಫ್ರಾಜಲ್ ಆಗಿ ಬ್ರೇಕ್ ಆಗಿಬಿಡುತ್ತೆ. ಇನ್ನು ಉಳಿದಿದ್ದು 2 ಕೂಡ ಇವಾಗ ಕಟ್ ಮಾಡ್ತೀನಿ. ಐ ಲಿಟ್ರಲಿ ಹ್ಯಾವ್ 0 ಫ್ರೆಂಡ್ಸ್ ಆಯಿತಾ. ನನಗೆ ಯಾರು ಫ್ರೆಂಡ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ನೀಸ್ ಒಬ್ಳು ನೋಡಿದ್ರಲ್ಲ ನನ್ನ ವಿಡಿಯೋರಿ, ಸಿಂಚು, ಶಿ ಇಸ್ ದ ಓನ್ಲಿ ಒನ್ ಐ ಹ್ಯಾವ್ ಇನ್ ಮೈ ಲೈಫ್. ಆ್ಯಕ್ಚುಲಾಗಿ ನಾನು ಯಾರನ್ನೂ ಅಷ್ಟು ಕ್ಲೋಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಕ್ಲೋಸ್ ಮಾಡ್ಕೋತಿದ್ದೀನಿ ಅಂತ ಗೊತ್ತಾದರೆ ಐ ವಿಲ್ ಜಸ್ಟ್ ಸ್ಟೇ ಅವೇ ಫ್ರಮ್ ದೆಮ್, ಬಿಕಾಸ್ ಇಟ್ ವಿಲ್ ಕ್ರಿಯೇಟ್ ಮೋರ್ ಡ್ರಾಮಾ ಇನ್ ಮೈ ಲೈಫ್. ಅದರಿಂದ ನಾನು ದೂರ ಇರ್ತೀನಿ, ಯಾರನ್ನೂ ಜಾಸ್ತಿ ಹತ್ರ ಬಿಟ್ಕೊಳ್ಳೋದಿಲ್ಲ ಅಷ್ಟೇ. ವೆನ್ ಯು ಆರ್ ಸ್ಟ್ರೆಸ್ಡ್ ಔಟ್, ಹೇರ್ ಫಾಲ್ ಕೂಡ ತುಂಬ ಆಗುತ್ತೆ. ಅದು ಫೇಸ್ನಲ್ಲಿ ಕೂಡ ಆ್ಯಕ್ನೆಸ್ ಕ್ರಿಯೇಟ್ ಮಾಡುತ್ತೆ. ನೀವು ನೋಡ್ಬೋದು ನನಗೆ ಇಲ್ಲಿ ಆ್ಯಕ್ನೆ ಆಗಿದೆ. ಓಕೆ, ಸೋ ವಿಯರ್ಡ್. ಇಟ್ ಸ್ಟ್ರೆಸ್ಸಸ್ ಮೀ ಅ ಲಾಟ್ ಎವ್ರಿ ಟೈಮ್ ಐ ಸಿ ಇಟ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನನ್ನ ಸೆಲ್ಫ್ ಪ್ಯಾಂಪರ್ ಸೆಷನ್ನ ತೋರಿಸ್ತೀನಿ. ಮೊದಲನೇದಾಗಿ ನನ್ನ ಹೇರ್ನ ಆಯಿಲ್ ಮಾಡೋಣ, ಹೆಡ್ ಮಸಾಜ್ ಮಾಡೋಣ, ಹಾಗೆ ನನ್ನ ಫೇಸ್ಗೆ ಫೇಸ್ ಪ್ಯಾಕ್ ಆ್ಯಂಡ್ ಐ ಮಾಸ್ಕ್, ಆಲ್ಸೋ ವ್ಯಾಕ್ಸಿಂಗ್ ಅಟ್ ಹೋಮ್. ವ್ಯಾಕ್ಸಿಂಗ್ ಅಟ್ ಹೋಮ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನನಗೂ ಕೂಡ ಗೊತ್ತಿಲ್ಲ. ಐ ಆಮ್ ನಾಟ್ ಪ್ರೊಫೆಷ್ನಲ್. ಓಕೆ, ಐ ಟ್ರೈ ಅಕಾರ್ಡಿಂಗ್ ಟು ದ ವಿಡಿಯೋಸ್ ಐ ಹ್ಯಾವ್ ಸೀನ್. ಸೊ ಜಾಯಿನ್ ಮೀ ಇನ್ ದಿಸ್ ಹೋಲ್ ಪ್ರೊಸೆಸ್. ಈ ಸೆಷನ್ಗೆ ಒಳ್ಳೆ ಸ್ಪಾ ಫೀಲ್ ಕೊಡೋದಕ್ಕೆ ಅಂತ ಸೆಂಟೆಡ್ ಕ್ಯಾಂಡಲ್ಸ್ಗಳನ್ನ ಕೂಡ ಹಚ್ಚಿ ಇಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಡಿಕೆಥ್ಲಾನ್ನಲ್ಲಿ ನಾನು ಈ ಬಾಡಿ ಮಸಾಜರ್ನ ತಗೊಂಡಿದ್ದೆ. ಬಟನ್ ಆನ್ ಮಾಡಿದ್ರೆ ಸಾಕು, ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. 9 to 5 ವರ್ಕ್ ಮಾಡೋಂಥವ್ರಿಗೆ, ಸಿಸ್ಟಮ್ ಮುಂದೆ ಕೂತು ವರ್ಕ್ ಮಾಡೋಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ. ಈ ಪ್ರೊಸೆಸ್ನಲ್ಲಿ ಯಾರಾದರೂ ಹೆಲ್ಪ್ ಮಾಡೋಕ್ಕಿದ್ರೆ ಚೆನ್ನಾಗಿ ಫೀಲ್ ಆಗುತ್ತೆ ಮಸಾಜ್. ನಾವೇ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಫೀಲ್ ಆಗೋದಿಲ್ಲ. ನಿಮ್ಮ ಬ್ಯಾಕ್ ಪೇನ್ಗೆ, ಥೈಸ್ಗೆ, ಶೋಲ್ಡರ್ಸ್ಗೆ ಮಲ್ಟಿಪಲ್ ವೇಸ್ನಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಹೇರ್ ಆಯಿಲಿಂಗ್ ಎಲ್ಲ ಮುಗೀತು. ನೆಕ್ಸ್ಟ್ ಪಾರ್ಟ್ಗೆ ಮೂವ್ ಆಗೋಣ, ವಿಚ್ ಇಸ್ ದ ಟಫೆಸ್ಟ್. ಅದು ವ್ಯಾಕ್ಸಿಂಗ್. ಅದಕ್ಕೂ ಮುಂಚೆ ನಾನು ನನ್ನ ನೇಲ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ನೇಲ್ ಪಾಲಿಶ್ ರಿಮೂವ್ ಮಾಡಿಬಿಡ್ತೀನಿ. ವ್ಯಾಕ್ಸಿಂಗಿಗೆ ಹಾರ್ಡ್ ಬೀನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋಲಿ ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು. ಬೀನ್ಸ್ನ ಈ ಥರ ಮೆಲ್ಟ್ ಮಾಡಿ ಅದು ತಣ್ಣಗಾಗೋವರೆಗೂ ಕಾಯಬೇಕು. ನೀವು ನೋಡ್ಬೋದು ಆಲ್ರೆಡಿ ಎಷ್ಟೊಂದು ಹೇರ್ ಇದೆ. 1.5 month ಆಗಿತ್ತು ನಾನು ವ್ಯಾಕ್ಸ್ ಮಾಡಿಸಿ. ಇವತ್ತು ನಾನೇ ಮನೇಲಿ ಮಾಡ್ತಾ ಇದ್ದೀನಿ. ನಾನು ಅಷ್ಟೊಂದು ಪರ್ಫೆಕ್ಟಾಗಿ ಮಾಡ್ತಾ ಇಲ್ಲ, ಬಟ್ ಐ ಕ್ಲಿಯರ್ಲಿ ನೋ ನೆಕ್ಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ. ನೀವು ನೋಡ್ಬೋದು ಎಷ್ಟೊಂದು ಹೇರ್ ರಿಮೂವ್ ಆಗಿದೆ. ಇದರಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ವ್ಯಾಕ್ಸಿಂಗ್ ಮಾಡೋಕ್ಕೂ ಮುಂಚೆ ಹಾಗೂ ಮಾಡಿದಾದ್ಮೇಲೆ ಸ್ಕಿನ್ನನ್ನು ಕೇರ್ ಮಾಡಬೇಕು. ನಾನಿಲ್ಲಿ ಕೊಕೊನಟ್ ಆಯಿಲ್ ಹಚ್ಬಿಟ್ಟು ಮಸಾಜ್ ಮಾಡ್ತಿದ್ದೀನಿ. ಸ್ವಲ್ಪ ರೆಡ್ನೆಸ್ ಇರುತ್ತೆ, ನಂತರ ಹೋಗುತ್ತೆ. ಲೇಟರ್ ಐ ಜಂಪ್ಡ್ ಇನ್ ಟು ಟೇಕ್ ಶವರ್. ಕೋಲ್ಡ್ ವಾಟರಿಂದ ನಾನಿಲ್ಲಿ ನನ್ನ ತಲೆ ಸ್ನಾನ ಮಾಡ್ತಾ ಇದ್ದೀನಿ. ನಂತರ ಮುಲ್ತಾನಿ ಮಿಟ್ಟಿ ಮತ್ತು ಬೀಟ್ರೂಟ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿರುವಂಥ ಫೇಸ್ ಪ್ಯಾಕ್ನ ಹಚ್ತಾ ಇದ್ದೀನಿ. ಇದು ನಿಮ್ಮ ಸ್ಕಿನ್ ಟೈಟನಿಂಗ್ ಹಾಗೂ ಬ್ರೈಟನಿಂಗ್ನಲ್ಲಿ ಕೆಲಸ ಮಾಡುತ್ತೆ. ಲೇಟರ್ ಸೇಮ್ ಬೀಟ್ರೂಟ್ ಜ್ಯೂಸ್ಗೆ ಕಾಫಿ ಪೌಡರ್ ಮಿಕ್ಸ್ ಮಾಡಿ ಐ ಪ್ಯಾಚ್ ಮಾಡಿ ಹಾಕೋತಾ ಇದ್ದೀನಿ. ಒಳ್ಳೆ ಹೈಡ್ರೇಷನ್ ಕೊಡುತ್ತೆ.
ಸೊ ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಬಂದೆ. ತುಂಬ ಗ್ಲೋಯಿ, ನೀಟ್ ಆ್ಯಂಡ್ ಕ್ಲೀನ್ ಫೀಲ್ ಆಗ್ತಾ ಇದೆ. ನೆಕ್ ಹತ್ರ ಎಲ್ಲ ಜಾಸ್ತಿ ರಬ್ ಮಾಡಿಬಿಟ್ಟಿದ್ದೀನಿ. ಸೊ ತುಂಬ ರೆಡ್ ಆಗಿಬಿಟ್ಟಿದೆ. ಈಗ ಫೇಸ್ಗೆ ಐಸ್ ರಬ್ ಮಾಡೋಣ. ನನ್ನ ಸ್ಕಿನ್ ಕೇರ್ನ ಮುಗಿಸ್ಕೊಂಡು ನನ್ನ ಓಲ್ಡ್ ಡ್ರಾಯಿಂಗ್ ಬುಕ್ನ ಓಪನ್ ಮಾಡಿದೆ. ಚಿಕ್ಕ ಮಗು ಥರ ಏನೇನೋ ಬರಿತಾ ಇದ್ದೆ ನಾನು ಮೊದಲು. ಈಗ ಆ ಚಿಕ್ಕ ಮಗುನ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಆಯಿತು. ಸೊ ಐ ವಾಂಟೆಡ್ ಟು ರೀಕನೆಕ್ಟ್ ಟು ಇಟ್. ಬಣ್ಣಗಳ ಜೊತೆ ಆಟ ಆಡ್ತಾ ನನಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಔಟ್ಕಮ್ ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ಹೋಲ್ ಪ್ರೊಸೆಸ್ ಆಫ್ ಬೀಯಿಂಗ್ ಅ ಕಿಡ್ ಅಗೇನ್. ಯಾರ ವ್ಯಾಲಿಡೇಷನ್ ಇಲ್ದಲೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಸ್ಟಾರ್ಟ್ ಲಿವಿಂಗ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಇಷ್ಟಪಡಿ, ನಿಮ್ಮನ್ನು ನೀವು ಪ್ರೀತಿಸಿ. ದಿಸ್ ಇಸ್ ದ ಔಟ್ಕಮ್ ಆಫ್ ಮೈ ಪೇಂಟಿಂಗ್. ನನಗೆ ತುಂಬ ಇಷ್ಟ ಆಯಿತು. ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ, ಬಟ್ ಸ್ಟಿಲ್ ಐ ಆಮ್ ಇನ್ ಲವ್ ವಿತ್ ದಿಸ್ ಪೇಂಟಿಂಗ್. ದಿಸ್ ಇಸ್ ಕ್ಲೋಸ್ ಟು ಮೈ ಹಾರ್ಟ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.